Hi everyone, I am Manjunath SV, Assistant Professor in Department of Commerce, Sri Vivekananda Degree College, Chintamani. It is 7th video on Introduction to Financial Management. I'll start this video with Financial Planning. Financial Planning na meaning ಜೊತೆಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. Financial planning is a process of estimating the total financial requirements of the firm and determining the sources of its capital structure, that is debt and equity, is called financial planning. ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಒಂದು ಪ್ರೊಸೆಸ್. ಈ ಪ್ರೊಸೆಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಸ್ಟಿಮೇಷನ್ ಮಾಡ್ತೀವಿ. ಏನು ಎಸ್ಟಿಮೇಟ್ ಮಾಡ್ತೀವಿ? ನಮ್ಮ ಕಂಪನಿಗೆ ಎಷ್ಟು ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಇದೆ ಅಂತ. ದೆನ್ ಆ ರಿಕ್ವೈರ್ಮೆಂಟ್ ಇರತಕ್ಕಂಥ ಫಂಡ್ನ ಯಾವುದರ ಮುಖಾಂತರ ನಾವು ಪಡಿಬೇಕು, ಕ್ಯಾಪಿಟಲ್ ಸ್ಟ್ರಕ್ಚರ್ ಯಾವ ರೀತಿ ಇರಬೇಕು, ಡೆಪ್ಟ್ ಎಷ್ಟಿರಬೇಕು ಮತ್ತು ಈಕ್ವಿಟಿ ಎಷ್ಟಿರಬೇಕು, ಈ ಎಂಟೈರ್ ಪ್ರೊಸೆಸ್ನ ನಾವೇನಂತ ಕರಿತೀವಿ ಅಂದರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ನೀಡ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್. ಫೈನಾನ್ಷಿಯಲ್ ಪ್ಲಾನಿಂಗ್ನ ಇಂಪಾರ್ಟೆನ್ಸ್ ಏನಿದೆ ಅಥವಾ ನೀಡ್ಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್, ಇನ್ಕ್ರೀಸ್ ಫೈನಾನ್ಷಿಯಲ್ ಎಫಿಷಿಯನ್ಸಿ. ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಫೈನಾನ್ಷಿಯಲ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡುತ್ತೆ. ಆ್ಯನ್ ಎಫೆಕ್ಟಿವ್ ಪ್ಲಾನ್ ಎನ್ಶೂರ್ಸ್ ಜುಡಿಷಿಯಸ್ ಆ್ಯಂಡ್ ಪ್ರೊಡಕ್ಟಿವ್ ಯೂಸ್ ಆಫ್ ದ ಫಂಡ್ಸ್ ಅವೈಲಬಲ್ ಇನ್ ದ ಆರ್ಗನೈಸೇಷನ್. ಸೊ ನಾವು ಫೈನಾನ್ಷಿಯಲ್ ಪ್ಲಾನ್ನ ಪ್ರಾಪರಾಗಿ ಪ್ರಿಪೇರ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದರಿಂದ ನಮ್ಮ ಬಿಸ್ನೆಸ್ಸಲ್ಲಿರ್ತಕ್ಕಂಥ ಫಂಡು ಪ್ರಾಪರಾಗಿ ಯುಟಿಲೈಸ್ ಆಗುತ್ತೆ. ದಿಸ್ ಈಸ್ ಡನ್ ಬೈ ಎಸ್ಟಿಮೇಟಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಫಾರ್ ದ ಸ್ಮೂತ್ ರನ್ನಿಂಗ್ ಆಫ್ ದ ಬಿಸ್ನೆಸ್ ಆಪರೇಷನ್ ಬೇಸ್ಡ್ ಆನ್ ಎಕ್ಸ್ಪೆಕ್ಟೆಡ್ ಕಾಸ್ಟ್, ಪ್ರಾಫಿಟ್, ಫ್ಯೂಚರ್ ಪ್ರೋಗ್ರಾಮ್ಸ್ ಆ್ಯಂಡ್ ಪಾಲಿಸೀಸ್ ಆಫ್ ದ ಬಿಸ್ನೆಸ್. ಅಂದರೆ ಸ್ಮೂತಾಗಿ ನಮ್ಮ ಬಿಸ್ನೆಸ್ ಯಾವಾಗ ರನ್ ಆಗುತ್ತೆ ಅಂತ ಹೇಳಿದ್ರೆ ಇನ್ ಫ್ಯೂಚರ್ ನಮಗೆ ಕ್ಯಾಪಿಟಲ್ ಎಷ್ಟು ಬೇಕಾಗತ್ತೆ ಅಂತ ಎಸ್ಟಿಮೇಟ್ ಮಾಡಬೇಕಾಗತ್ತೆ. ಯಾವ್ಯಾವುದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಎಸ್ಟಿಮೇಟ್ ಮಾಡ್ಬೇಕಾದ್ರೆ ಕಾಸ್ಟು, ಪ್ರಾಫಿಟ್ ಎಷ್ಟು ಬರ್ಬೋದು, ಫ್ಯೂಚರ್ ನಮ್ಮ ಪ್ರೋಗ್ರಾಮ್ಸ್ ಏನೇನಿದೆ ಮತ್ತು ನಮ್ಮ ಬಿಸ್ನೆಸ್ನ ಪಾಲಿಸೀಸ್ ಏನಿದೆ ಇವೆಲ್ಲವೂ ಸಹ ಮೈಂಡಲ್ಲಿ ಇಟ್ಕೊಂಡು ನಮ್ಮ ಕ್ಯಾಪಿಟಲ್ ಎಷ್ಟು ಬೇಕಾಗತ್ತೆ ಅಂತೇಳ್ಬಿಟ್ಟು ಪ್ರಾಪರಾಗಿ ಎಸ್ಟಿಮೇಟ್ ಮಾಡೋದ್ರ ಮುಖಾಂತರ ನಮಗಿಲ್ಲಿ ಫೈನಾನ್ಷಿಯಲ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ಬೋದು. ಯಾವುದ್ರ ಮುಖಾಂತರ? ಫೈನಾನ್ಷಿಯಲ್ ಪ್ಲಾನಿಂಗ್ನ ಮುಖಾಂತರ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಫಿಕ್ಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ನ ನಮ್ಮ ಬಿಸ್ನೆಸ್ಗೆ ಹೊಂದ್ಕೊಳ್ತಕ್ಕಂಥ ಸ್ಟ್ರಕ್ಚರ್ನ ಪ್ರಿಪೇರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಫಂಡ್ಸ್ ಕ್ಯಾನ್ ಬಿ ಅರೇಂಜ್ಡ್ ಫ್ರಮ್ ವೇರಿಯಸ್ ಸೋರ್ಸಸ್ ಆ್ಯಂಡ್ ಆರ್ ಯೂಸ್ಡ್ ಫಾರ್ ಲಾಂಗ್ ಟರ್ಮ್, ಮೀಡಿಯಮ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್. ಫಂಡ್ಸು ಡಿಫ್ರೆಂಟ್ ಸೋರ್ಸಸ್ಸಿಂದ ನಾವು ಅರೇಂಜ್ ಮಾಡ್ಕೋಬೋದು ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. Financial planning is necessary for tapping appropriate sources at appropriate time, as long-term funds are generally contributed by the shareholders, debentures holders and medium-term financial institutions and short-term by commercial banks. ಲಾಂಗ್ ಟರ್ಮ್ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಶೇರ್ ಹೋಲ್ಡರ್ಸ್ ಹತ್ರ ಮತ್ತು ಡಿಬೆಂಚರ್ಸ್ ಹತ್ರ ರಿಸೀವ್ ಮಾಡ್ತೀವಿ. ಮೀಡಿಯಮ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬೇಕಾದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹತ್ರ ರಿಸೀವ್ ಮಾಡ್ತೀವಿ. ಸೊ ಶಾರ್ಟ್ ಟರ್ಮ್ ಬೇಕು ಅಂದರೆ ಕಮರ್ಷಿಯಲ್ ಬ್ಯಾಂಕ್ಸ್ನ ಮುಖಾಂತರ ರಿಸೀವ್ ಮಾಡ್ತೀವಿ. ನಮ್ಮ ಫೈನಾನ್ಷಿಯಲ್ ಪ್ಲಾನ್ ನಾವು ಯೂಸ್ ಮಾಡಿಕೊಂಡು ನಮಗೆ ಯಾವ ರೀತಿ ಕ್ಯಾಪಿಟಲ್ ಬೇಕು, ಲಾಂಗ್ ಟರ್ಮ್ ಆಗಿದ್ದರೆ ಲಾಂಗ್ ಟರ್ಮ್ ಸೋರ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಶಾರ್ಟ್ ಟರ್ಮ್ ಆಗಿದ್ದರೆ ಶಾರ್ಟ್ ಟರ್ಮ್ ಸೋರ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಮೀಡಿಯಮ್ ಟರ್ಮ್ ಆಗಿದ್ದರೆ ಮೀಡಿಯಮ್ ಟರ್ಮ್ ಸೋರ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ನ ಮುಖಾಂತರ ನಮಗೆ ಯಾವ ರೀತಿ ಸ್ಟ್ರಕ್ಚರ್ ಬೇಕೋ, ಕ್ಯಾಪಿಟಲ್ ಸ್ಟ್ರಕ್ಚರ್ ಬೇಕೋ ಆ ರೀತಿ ನಾವು ಸ್ಟ್ರಕ್ಚರ್ನ ರೆಡಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಹೆಲ್ಪ್ಸ್ ಇನ್ ಇನ್ವೆಸ್ಟಿಂಗ್ ಫೈನಾನ್ಸ್ ಇನ್ ರೈಟ್ ಪ್ರಾಜೆಕ್ಟ್ಸ್. ಸೊ ನಮ್ಮ ಹತ್ರ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಇದೆ ಅಂದ್ಕೋಣ. ರೈಟ್ ಪ್ರಾಜೆಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಫೈನಾನ್ಷಿಯಲ್ ಪ್ಲಾನ್ ಸಜೆಸ್ಟ್ ಹೌ ದ ಫಂಡ್ಸ್ ಆರ್ ಟು ಬಿ ಅಲೋಕೇಟೆಡ್ ಫಾರ್ ದ ವೇರಿಯಸ್ ಪರ್ಪಸಸ್ ಬೈ ಕಂಪೇರಿಂಗ್ ದ ವೇರಿಯಸ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್. ನಮ್ಮ ಹತ್ರ 3 ಪ್ರಾಜೆಕ್ಟ್ಸ್ ಇದೆ, ಪ್ರಾಜೆಕ್ಟ್ ಎ, ಪ್ರಾಜೆಕ್ಟ್ ಬಿ, ಪ್ರಾಜೆಕ್ಟ್ ಸಿ. ಸರ್ ನಾವು ಇಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಟೆಕ್ನಿಕ್ಸ್ನ ಅಪ್ಲೈ ಮಾಡಿಕೊಂಡು ನಾವು ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತೇಳಿ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 3 ಪ್ರಾಜೆಕ್ಟ್ ಇದೆ, ನಮ್ಮ ಹತ್ರ ಇರ್ತಕ್ಕಂಥದ್ದು ಕ್ಯಾಪಿಟಲ್ ಕಡಿಮೆ ಇದೆ, ಹಾಗಾದ್ರೆ 3ರಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು? ಸೊ ಎನ ಇನ್ವೆಸ್ಟ್ ಮಾಡಬೇಕಾ, ಬಿನ ಇನ್ವೆಸ್ಟ್ ಮಾಡಬೇಕಾ ಅಥವಾ ಸಿನ ಇನ್ವೆಸ್ಟ್ ಮಾಡಬೇಕಾ? ಡಿಫ್ರೆಂಟ್ ಟೆಕ್ನಿಕ್ಸ್ ಇದೆ. ಆ ಟೆಕ್ನಿಕ್ಸ್ನ ಮುಖಾಂತರ ನಾವು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಡಿಸಿಷನ್ಸ್ ತಗೊಳ್ತೀವಿ. 4th ಪಾಯಿಂಟ್, ರಿಡ್ಯೂಸ್ ಫೈನಾನ್ಷಿಯಲ್ ರಿಲೇಟೆಡ್ ರಿಸ್ಕ್. ನಮ್ಮ ಫೈನಾನ್ಷಿಯಲ್ ಪ್ಲಾನ್ನ ಮುಖಾಂತರ ಅಥವಾ ಫೈನಾನ್ಷಿಯಲ್ ಪ್ಲಾನಿಂಗ್ನ ಮುಖಾಂತರ ಫೈನಾನ್ಷಿಯಲ್ ರಿಸ್ಕ್ಸು ಕಡಿಮೆ ಆಗುತ್ತೆ. ಸೊ ನೋಡಿ ಇಲ್ಲಿ ಫೈನಾನ್ಷಿಯಲ್ ರಿಸ್ಕ್ ಯಾವುದು ಅಂತ ಮಾರ್ಕ್ ಮಾಡಿದ್ದೀನಿ. ಇನ್ಸಾಲ್ವೆನ್ಸಿ, ರಿಸ್ಕ್ ಆಫ್ ನಾನ್ ಪೇಮೆಂಟ್ ಫ್ರಮ್ ದ ಕಸ್ಟಮರ್ಸ್, change in government policies, inflation,
change in trade cycles, volatile interest rates and fluctuating foreign exchange rates. ಈ ರೀತಿ ಇರ್ತಕ್ಕಂಥ ರಿಸ್ಕ್ನ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ನ ಮುಖಾಂತರ ಪ್ರೀಡಿಟರ್ಮೈನ್ ಮಾಡಿ ಕಡಿಮೆ ಮಾಡ್ಬೋದು, ರಿಡ್ಯೂಸ್ ಮಾಡ್ಬೋದು. ಅದನ್ನು ಕಂಪ್ಲೀಟಾಗಿ ತೆಗೆದಾಕೋಕ್ಕಾಗಲ್ಲ. ಸೊ ನಾವು ಮೊದಲೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ಸಾಲ್ವೆನ್ಸಿ ಅಂದರೆ ಏನು? ವೆನ್ ದ ಫರ್ಮ್ ಈಸ್ ನಾಟ್ ಹ್ಯಾವಿಂಗ್ ಎ ಕೆಪಾಸಿಟಿ ಟು ರೀಪೇ ಇಸ್ ಡೆಟ್ ಇಸ್ ಕಾಲ್ಡ್ ಆಸ್ ಅನ್ ಇನ್ಸಾಲ್ವೆನ್ಸಿ. ಸೊ ಇನ್ಸಾಲ್ವೆನ್ಸಿ ಇದೆ ಅಂತ ಹೇಳ್ಬಿಟ್ಟು ನಾವು ಫ್ಯೂಚರಲ್ಲಿ ಆಗ್ತೀವಾ ಇಲ್ವಾ ಅಂತ ಮೊದಲೇ ಎಸ್ಟಿಮೇಟ್ ಮಾಡ್ಬೋದು ಬೈ ಯೂಸಿಂಗ್ ಫೈನಾನ್ಷಿಯಲ್ ಪ್ಲಾನಿಂಗ್. ಫಿಫ್ತ್ ಪಾಯಿಂಟ್, ಹೆಲ್ಪ್ಸ್ ಇನ್ ಆಪರೇಷನಲ್ ಆಕ್ಟಿವಿಟಿ. ಮೇನ್ ನಮ್ಮ ಬಿಸ್ನೆಸ್ನ ಆಪರೇಷನ್ ಏನಿರುತ್ತೆ ಅಂತ ಹೇಳಿದ್ರೆ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು, ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ನ ಕಸ್ಟಮರ್ಗೆ ಸೇಲ್ ಮಾಡಬೇಕು. ಇದು ಮೇನ್ ಆಪರೇಷನ್ ಆಗಿರುತ್ತೆ. ಇದಕ್ಕೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಸ್ಮೂತ್ ಆಪರೇಷನ್ನ ಮಾಡೋದಕ್ಕೆ ಬೇಸಿಸ್ ಆಗಿ ವರ್ಕ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವ ಡಿಪಾರ್ಟ್ಮೆಂಟ್ಗೆ ಯಾವ ಟೈಮಲ್ಲಿ ಎಷ್ಟು ಮನಿ ಬೇಕು, ಅದು ಯಾವುದ್ರ ಮುಖಾಂತರ ಪಡಿಬೇಕು, ಎಲ್ಲ ಕಾನ್ಸೆಪ್ಟು ಸಹ ನಾವು ಫೈನಾನ್ಷಿಯಲ್ ಪ್ಲಾನಿಂಗಲ್ಲಿರುತ್ತೆ. ಅದನ್ನು ನೋಡಿಕೊಂಡು ನಾವೇನು ಮಾಡ್ಬೋದು, ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಬರ್ಬೋದು. ಅದರಿಂದ ಇಲ್ಲಿ ಆಪರೇಷನಲ್ ಆಕ್ಟಿವಿಟೀಸಲ್ಲಿ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ. ನೋಡಿ, ದ ಸಕ್ಸಸ್ ಆರ್ ಅ ಫೇಲ್ಯೂರ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್. ನೋಡಿ, ಪ್ರೊಡಕ್ಷನ್ ಫಂಕ್ಷನ್ನು ಮತ್ತು ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ನು ಸಕ್ಸಸ್ ಆಗಬೇಕು ಅಥವಾ ಫೇಲ್ಯೂರ್ ಆಗಬೇಕು ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ಫೈನಾನ್ಷಿಯಲ್ ಡಿಸಿಷನ್ಸ್. ಆಸ್ ರೈಟ್ ಡಿಸಿಷನ್ ಎನ್ಶ್ಯೂರ್ಸ್ ಸ್ಮೂತ್ ಫ್ಲೋ ಆಫ್ ಫೈನಾನ್ಸ್ ಆ್ಯಂಡ್ ಸ್ಮೂತ್ ಆಪರೇಷನ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ನೀವು ರೈಟ್ ಡಿಸಿಷನ್ಸ್ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಇಟ್ ಈಸ್ ರಿಲೇಟಿಂಗ್ ಟು ಯುವರ್ ಫೈನಾನ್ಸ್ ಫ್ಲೋ, ದೆನ್ ಆಪರೇಷನ್ನು ಮತ್ತು ಪ್ರೊಡಕ್ಷನ್ ಅನ್ನೋದು ಮತ್ತು ಡಿಸ್ಟ್ರಿಬ್ಯೂಷನ್ ಅನ್ನೋದು ಪ್ರಾಪರಾಗಿ ನಡೆಯುತ್ತೆ. ಇಲ್ಲ ಅಂದರೆ ಇಲ್ಲ. ಸಿಕ್ಸ್ತ್ ಪಾಯಿಂಟ್, coordination with other departments. Financial planning ensures that different business functions to work together in order to achieve the goals of firm. ಫಾರ್ಮ್ನ ಗೋಲ್ ಅಚೀವ್ ಮಾಡೋದ್ರಲ್ಲಿ ಪ್ರಾಪರಾಗಿ ಇಲ್ಲಿ ಕೋಆರ್ಡಿನೇಷನ್ನ ಬಿಲ್ಡ್ ಮಾಡುತ್ತೆ ಇನ್ ಬಿಟ್ವೀನ್ ದ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್. ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಯಾವುದಂದರೆ ಪ್ರೊಡಕ್ಷನ್, ಆಪರೇಷನ್ಸ್, ಮಾರ್ಕೆಟಿಂಗ್, HR ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಈ ಡಿಪಾರ್ಟ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲ್ನ ಅಥವಾ ಫಂಡ್ನ ರೈಟ್ ಟೈಮಲ್ಲಿ ರೈಟ್ ಸೋರ್ಸಸ್ಸಿಂದ ನಾವು ಪ್ರೊವೈಡ್ ಮಾಡೋದ್ರ ಮುಖಾಂತರ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗು ಡಿಪಾರ್ಟ್ಮೆಂಟ್ ಇರತಕ್ಕಂಥ ಕೋಆರ್ಡಿನೇಷನ್ನ ಬಿಲ್ಡ್ ಮಾಡುತ್ತೆ. ಸೆವೆಂತ್ ಒನ್, ಗಿವ್ಸ್ ರೈಟ್ ಡೈರೆಕ್ಷನ್. ಫೈನಾನ್ಷಿಯಲ್ ಪ್ಲಾನಿಂಗ್ ಈಸ್ ನಾಟ್ ಒನ್ ಟೈಮ್ ಟಾಸ್ಕ್. ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಬರೀ ಒಂದು ಸರಿ ಮಾಡಿದ್ರೆ ಆಗೋಗಲಿಲ್ಲ. ಇಟ್ ಈಸ್ ಎ ಕಂಟಿನ್ಯೂಯಸ್. ಸೊ ಇಟ್ ಈಸ್ ಎ ಗ್ರಾಡ್ಯುಯಲ್ ಆ್ಯಂಡ್ ಕಂಟಿನ್ಯೂಯಸ್ ಟಾಸ್ಕ್ ದಟ್ ಮೆಷರ್ಸ್ ದ ಪರ್ಫಾರ್ಮೆನ್ಸ್ ಪೀರಿಯಾಡಿಕಲಿ. ಸೊ ನಮ್ಮ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತೇಳಿ ಪೀರಿಯಾಡಿಕಲಿ ನಾವೇನು ಮಾಡ್ತೀವಿ, ಎವ್ಯಾಲ್ಯೂಯೇಷನ್ಸ್ ಮಾಡ್ತೀವಿ ಬೈ ಫೈನಾನ್ಷಿಯಲ್ ಪ್ಲಾನಿಂಗ್. ಇಟ್ ಹೆಲ್ಪ್ಸ್ ಟು ಮ್ಯಾನೇಜ್ಮೆಂಟ್ ಎಲಿಮಿನೇಟ್ ದ ವೇಸ್ಟ್ ರಿಸಲ್ಟಿಂಗ್ ಫ್ರಮ್ ಕಾಂಪ್ಲೆಕ್ಸಿಟಿ ಆಫ್ ಆಪರೇಷನ್ಸ್. ನಮ್ಮ ಬಿಸ್ನೆಸ್ಸಲ್ಲಿ ಆಗ್ತಕ್ಕಂಥ ವೇಸ್ಟೇಜಸ್ನ ಅಥವಾ ಐಡಲ್ ಇರ್ತಕ್ಕಂಥ ರಿಸೋರ್ಸಸ್ನ ಪ್ರಾಪರಾಗಿ ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ಇಟ್ ಈಸ್ ಎ ಗಿವಿಂಗ್ ಅ ಡೈರೆಕ್ಷನ್ಸ್. ಏಯ್ತ್ ಒನ್, ಎಲ್ಪ್ಸ್ ಇನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಆಬ್ಜೆಕ್ಟಿವ್ಸ್ ನಾವು ಆಗಲೇ ನೋಡಿದ್ದೀವಿ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮತ್ತು ವೆಲ್ತ್ ಮ್ಯಾಕ್ಸಿಮೈಸೇಷನ್. ಇದನ್ನು ಅಚೀವ್ ಮಾಡೋದಕ್ಕೆ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗು ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ರೈಟ್ ಟೈಮಲ್ಲಿ ಸೋರ್ಸಸ್ ಆಫ್ ಏನೇನಿದೆ ಅದನ್ನು ತೊಗೊಳುತ್ತೆ, ಬೇಕಾಗಿರ್ತಕ್ಕಂಥ ಫಂಡ್ನ ಪ್ರೊವೈಡ್ ಮಾಡುತ್ತೆ, ದೆನ್ ಎಲ್ಲ ರೀತಿಯ ಫೈನಾನ್ಷಿಯಲ್ ಆಕ್ಟಿವಿಟೀಸ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ನಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋದರಲ್ಲಿ ಹೆಲ್ಪ್ ಮಾಡುತ್ತೆ. Financial planning provide managers with the information and knowledge they needed to support operational decisions and to understand the financial implications of decisions before they are made. So ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ನ, ನಾಲೆಜ್ನ ಪ್ರೊವೈಡ್ ಮಾಡೋದ್ರ ಮುಖಾಂತರ ಆಪರೇಷನಲ್ ಡಿಸಿಷನ್ಸ್ ಯಾವ ರೀತಿ ತೊಗೊಳ್ಬೇಕು ಅಂತ ಹೇಳಿ ಡೈರೆಕ್ಟ್ ಮಾಡುತ್ತೆ. ಇದರ ಮುಖಾಂತರ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಗೋಲ್ಸ್ನ ರೀಚ್ ಮಾಡ್ಬೋದು. ಆ ಗೋಲ್ಸ್ ಯಾವುದು ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮತ್ತು ವೆಲ್ತ್ ಮ್ಯಾಕ್ಸಿಮೈಸೇಷನ್. ನೈನ್ತ್ ಒನ್, ಕೀಪ್ ಗುಡ್ ಕಂಟ್ರೋಲ್ ಆಫ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಮೇಲೆ ಕಂಟ್ರೋಲ್ನ ಇಟ್ಕೊಳ್ಳೋಕ್ಕೆ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಹೆಲ್ಪ್ ಮಾಡುತ್ತೆ. Financial planning ensures that financial resources of the organization are being correctly and efficiently used, that activities are correctly and accurately reported. ಏನು ನಮಗೆ ಕ್ಯಾಪಿಟಲ್ ನಾವೇನು ಇನ್ವೆಸ್ಟ್ ಮಾಡಿದ್ದೀವಿ, ಇನ್ವೆಸ್ಟ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ಪ್ರಾಪರಾಗಿ ಯೂಸ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಹೆಲ್ಪ್ ಮಾಡುತ್ತೆ. 10th ಒನ್, ಇಟ್ ಲಿಂಕ್ಸ್ ಪ್ರೆಸೆಂಟ್ ವಿತ್ ಅ ಫ್ಯೂಚರ್. ಸೊ ಪ್ರೆಸೆಂಟ್ ಇರ್ತಕ್ಕಂಥ ಇನ್ಫಾರ್ಮೇಷನ್ನ ತೊಗೊಂಡು ಫ್ಯೂಚರ್ನ ಎಸ್ಟಿಮೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಫೈನಾನ್ಷಿಯಲ್ ಪ್ಲಾನಿಂಗ್ ರಿಲೇಟ್ಸ್ ಟು ಪ್ರೆಸೆಂಟ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ವಿತ್ ಅ ಫ್ಯೂಚರ್ ರಿಕ್ವೈರ್ಮೆಂಟ್ಸ್ ಬೈ ಆಂಟಿಸಿಪೇಟಿಂಗ್ ದ ಸೇಲ್ಸ್ ಗ್ರೋತ್ ಪ್ಲಾನ್ಸ್ ಆಫ್ ಕಂಪನಿ. ಸೊ ಪ್ರೆಸೆಂಟ್ ಏನಿದೆ, ನಮ್ಮ ಸೇಲ್ಸ್ ಎಷ್ಟಿದೆ, ಹಾಗಾದರೆ ನೆಕ್ಸ್ಟ್ ಮಂತಲ್ಲಿ ಅಥವಾ ನೆಕ್ಸ್ಟ್ ಇಯರ್ಲಿ ನಾವು ಎಷ್ಟು ಸೇಲ್ಸ್ ಮಾಡಬಹುದು,
ನಮ್ಮ ಗ್ರೋತ್ ಏನಾಗಿದೆ ಪ್ರೀವಿಯಸ್ ಅಂದರೆ ಟ್ರೆಂಡ್ ಅನಾಲಿಸಿಸ್ ಅಂತ ಏನು ಕರಿತೀವಿ, ಕೆಲವೊಂದು ಟೆಕ್ನಿಕ್ಸ್ ಇದೆ, ಆ ಟೆಕ್ನಿಕ್ಸ್ನ ಅಪ್ಲೈ ಮಾಡೋದ್ರ ಮುಖಾಂತರ ಪ್ರೆಸೆಂಟ್ ಸಿಚುವೇಶನ್ನ ಯೂಸ್ ಮಾಡಿಕೊಂಡು ಫ್ಯೂಚರ್ ಹೇಗಾಗತ್ತೆ ಅಂತ ಎಸ್ಟಿಮೇಟ್ ಮಾಡೋದಕ್ಕೆ ನಮ್ಮ ಫೈನಾನ್ಷಿಯಲ್ ಪ್ಲಾನ್ ಹೆಲ್ಪ್ ಮಾಡುತ್ತೆ. ಸೊ ದೀಸ್ ಆರ್ ದ ನೀಡ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್. ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಟೆಪ್ಸ್ ಇನ್ ಫೈನಾನ್ಷಿಯಲ್ ಪ್ಲಾನಿಂಗ್. ಫೈನಾನ್ಷಿಯಲ್ ಪ್ಲಾನಿಂಗಲ್ಲಿರ್ತಕ್ಕಂಥ ಸ್ಟೆಪ್ಸ್ ನೋಡೋಣ, ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನೋಡಿ 4 ಸ್ಟೆಪ್ಸ್ ಬರುತ್ತೆ. ಎಸ್ಟಾಬ್ಲಿಷಿಂಗ್ ಆಬ್ಜೆಕ್ಟಿವ್ಸ್, ಪಾಲಿಸಿ ಫಾರ್ಮುಲೇಷನ್, ಫೋರ್ಕಾಸ್ಟಿಂಗ್ and formulation of procedures. These are the 4 steps which is relating to financial planning. ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕಾದ್ರೆ ನಾವು ಈ 4 ಸ್ಟೆಪ್ಸ್ನ ಫಾಲೋ ಆಗಬೇಕಾಗತ್ತೆ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್, ಎಸ್ಟಾಬ್ಲಿಷಿಂಗ್ ಆಫ್ ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್. ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕು. ದ ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ದ ಕಂಪನಿ ಶುಡ್ ಬಿ ಕ್ಲಿಯರ್ಲಿ ಡಿಟರ್ಮೈನ್ಡ್. ನಮ್ಮ ಫೈನಾನ್ಷಿಯಲ್ ಏನಕ್ಕೆ ಬೇಕು ಅಂತ ಫಸ್ಟ್ ನಾವೇನು ಮಾಡಬೇಕು, ಕ್ಲಿಯರಾಗಿ ಡಿಫೈನ್ ಮಾಡಬೇಕು. ದೆನ್ ಅದನ್ನು ಯಾವ ಸೋರ್ಸಸ್ಸಿಂದ ತಗೊಳ್ಬೇಕು. ಬೋತ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಶುಡ್ ಬಿ ಕೇರ್ಫುಲ್ಲಿ ಪ್ರಿಪೇರ್ಡ್. ಸೊ ನಮ್ಮ ಫೈನಾನ್ಷಿಯಲ್, ನಮ್ಮ ಆರ್ಗನೈಸೇಷನ್ನ ಶಾರ್ಟ್ ಟರ್ಮ್ ಗೋಲ್ ಏನಿದೆ ಮತ್ತು ಲಾಂಗ್ ಟರ್ಮ್ ಗೋಲ್ ಏನಿದೆ ಕ್ಲಿಯರಾಗಿ ನಾವು ಡಿಟರ್ಮೈನ್ ಮಾಡಲೇಬೇಕು. ಸೊ ಲಾಂಗ್ ಟರ್ಮ್ ಫಸ್ಟ್ ಗೋಲ್ನ ನಾವು ಫಿಕ್ಸ್ ಮಾಡ್ಕೋಬೇಕು. ಲಾಂಗ್ ಟರ್ಮ್ ಗೋಲ್ ಯಾವತ್ತಿಗೂ ಚೇಂಜ್ ಆಗೋಲ್ಲ, ಅದು ಯಾವಾಗಲೂ ಸಹ ಒಂದೇ ಥರನೇ ಇರುತ್ತೆ ಲಾಂಗ್ ಟರ್ಮ್ ಗೋಲು. ಆ ಲಾಂಗ್ ಟರ್ಮ್ ಗೋಲ್ನ ಅಚೀವ್ ಮಾಡೋದಕ್ಕೆ ನಾವೇನು ಮಾಡಬೇಕಾಗತ್ತೆ, ಶಾರ್ಟ್ ಟರ್ಮ್ ಗೋಲ್ಸ್ನ ನಾವು ಸ್ಟೆಪ್ ಬೈ ಸ್ಟೆಪ್ನ ನಾವು ಪ್ರಿಪೇರ್ ಮಾಡ್ತಾ ಬರಬೇಕಾಗತ್ತೆ. ಸೊ ದ ಮೈನ್ ಪರ್ಪಸ್ ಆಫ್ ದ ಫೈನಾನ್ಷಿಯಲ್ ಪ್ಲಾನಿಂಗ್ ಶುಡ್ ಬಿ ಯುಟಿಲೈಸ್ ಫೈನಾನ್ಷಿಯಲ್ ರಿಸೋರ್ಸಸ್ ಇನ್ ದ ಬೆಸ್ಟ್ ಪಾಸಿಬಲ್ ಮ್ಯಾನರ್. ಮೈನ್ ಪರ್ಪಸ್ ಏನಿದೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳಿದ್ರೆ, ಇರ್ತಕ್ಕಂಥ ಫಂಡ್ನ ಪ್ರಾಪರಾಗಿ ಬೆಸ್ಟ್ ವೇಯಲ್ಲಿ ಯುಟಿಲೈಸ್ ಮಾಡಬೇಕು ಅಂತ. ಆ ಪರ್ಪಸ್ಗೆ ನಾವೇನು ಮಾಡಬೇಕು, ನಮ್ಮ ಆಬ್ಜೆಕ್ಟಿವ್ಸ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ನಾವು ಹಾಗಾದ್ರೆ ಫೈನಾನ್ಸ್ ಏನಕ್ಕೆ ತಗೊಳ್ತಿದ್ದೀವಿ, ನಾವು ಪ್ರಾಪರಾಗಿ ಯುಟಿಲೈಸ್ ಮಾಡಬೇಕು ಅಂದರೆ ನಮ್ಗೆ ಏನಕ್ಕೆ ಬೇಕು ಅಂತ ಫಸ್ಟ್ ಗೊತ್ತಿರಬೇಕು. ಅದಕ್ಕೋಸ್ಕರ ನಾವು ಎಷ್ಟು ಕ್ಯಾಪಿಟಲ್ ಬೇಕು, ಏನಕ್ಕೆ ಬೇಕು, ಯಾವುದ್ರ ಮುಖಾಂತರ ಪಡಿಬೇಕು ಅಂತೇಳಿ ನಮಗೆ ಕ್ಲಿಯರ್ ಐಡಿಯಾ ಇರಬೇಕು. ದಟ್ ಈಸ್ ದ ಫಸ್ಟ್ ಒನ್. ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್ನ ಫಸ್ಟ್ ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ ಒನ್, ಸೆಕೆಂಡ್ ಸ್ಟೆಪ್, ಪಾಲಿಸಿ ಫಾರ್ಮುಲೇಷನ್. ಸೊ ಪಾಲಿಸೀಸ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು. ನೋಡ್ತಾ ಹೋಗೋಣ. ಫೈನಾನ್ಷಿಯಲ್ ಪಾಲಿಸೀಸ್ ಆರ್ ಗೈಡ್ಸ್ ಟು ಆಲ್ ದ ಆ್ಯಕ್ಷನ್ಸ್ ವಿಚ್ ಡೀಲ್ಸ್ ವಿತ್ ಪ್ರೊಕ್ಯೂರಿಂಗ್, ಅಡ್ಮಿನಿಸ್ಟ್ರೇಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಫಂಡ್ಸ್ ಆಫ್ ದ ಬಿಸ್ನೆಸ್ ಫರ್ಮ್. ಫೈನಾನ್ಷಿಯಲ್ ಪಾಲಿಸೀಸು ಗೈಡ್ ಮಾಡುತ್ತೆ, ನಮ್ಮನ್ನು ರೈಟ್ ವೇಲಿ ಗೈಡ್ ಮಾಡುತ್ತೆ. ಯಾವುದಕ್ಕೆ ರೇಟಾಗಿ, ಪ್ರೊಕ್ಯೂರಿಂಗ್ ಕ್ಯಾಪಿಟಲ್ ಯಾವುದರ ಮುಖಾಂತರ ತಗೊಳ್ಬೇಕು, ದೆನ್ ಅದನ್ನು ಹೇಗೆ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ದೆನ್ ತೊಗೊಂಡಿರ್ತಕ್ಕಂಥ ಕ್ಯಾಪಿಟಲ್ನ ಯಾವುದರ ಮುಖಾಂತರ ಅಥವಾ ಯಾವುದಕ್ಕೆ ಡಿಸ್ಟ್ರಿಬ್ಯೂಷನ್ಸ್ ಮಾಡಬೇಕು, ಯಾವ್ಯಾವ ಥರ ಪಾಲಿಸೀಸ್ನ ನಾವು ಫ್ರೇಮ್ ಮಾಡಬೇಕು ಅಂತ ನೆಕ್ಸ್ಟ್ ನೋಡೋಣ. ಸೊ ದೋಸ್ ಪಾಲಿಸೀಸ್ ಮೇ ಬಿ ಕ್ಲಾಸಿಫೈಡ್ ಇಂಟು ಸೆವರಲ್ ಬ್ರಾಡ್ ಕ್ಯಾಟಗರೀಸ್. ಆ ಸೆವರಲ್ ಬ್ರಾಡ್ ಕ್ಯಾಟಗರೀಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಅದರಲ್ಲಿ, ಪಾಲಿಸೀಸ್ ಗವರ್ನಿಂಗ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಡ್ ಫಾರ್ ದ ಫರ್ಮ್ ಟು ಅಚೀವ್ ದೈರ್ ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್. ಯಾವ ಪಾಲಿಸಿಯಲ್ಲಿ ಒಂದು ಪಾಲಿಸಿ, ಫೈನಾನ್ಷಿಯಲ್ ಪಾಲಿಸಿ ಅಂತ ಪ್ರಿಪೇರ್ ಮಾಡಬೇಕಾಗತ್ತೆ. ಆ ಪಾಲಿಸಿ ಏನಿದೆ ಅಂದರೆ ಗವರ್ನಿಂಗ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಡ್, ಎಷ್ಟು ಅಮೌಂಟ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ ನಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೋಲ್ನ ರೀಚ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್, ಪಾಲಿಸೀಸ್ ವಿಚ್ ಡಿಟರ್ಮೈನ್ ದ ಕಂಟ್ರೋಲ್ ಬೈ ದ ಪಾರ್ಟೀಸ್ ಹೂ ಫರ್ನಿಷಸ್ ದ ಕ್ಯಾಪಿಟಲ್. ಈ ಬಿಸ್ನೆಸ್ ಅನ್ನೋದು ಯಾರ ಕಂಟ್ರೋಲಲ್ಲಿ ಇರಬೇಕು, ಯಾರು ಶೇರ್ಸ್ನ ಇನ್ವೆಸ್ಟ್ ಮಾಡಿರ್ತಾರೋ, ಯಾರು ಪಾರ್ಟೀಸ್ ಇನ್ವೆಸ್ಟ್ ಮಾಡಿರ್ತಾರೋ ಅವರ ಅಂಡರಲ್ಲಿ ಇರಬೇಕಾಗಿರುತ್ತೆ. ಅದಕ್ಕೆ ರಿಲೇಟೆಡಾಗಿ ಒಂದು ಪಾಲಿಸೀಸ್ನ ಪ್ರಿಪೇರ್ ಮಾಡುವಂಥದ್ದು. ನೆಕ್ಸ್ಟ್ ಒನ್, ಪಾಲಿಸೀಸ್ ವಿಚ್ ಆ್ಯಕ್ಟ್ ಆ್ಯಸ್ ಎ ಗೈಡ್ ಇನ್ ದ ಯೂಸ್ ಆಫ್ ಡೆಪ್ಟ್ ಆ್ಯಂಡ್ ಈಕ್ವಿಟಿ. ಸೊ ಡೆಪ್ಟ್ ಎಷ್ಟು ಪೋರ್ಷನ್ ಇರಬೇಕು, ದೆನ್ ಈಕ್ವಿಟಿ ಎಷ್ಟು ಪೋರ್ಷನ್ ಇರಬೇಕು, ಅದಕ್ಕೆ ರಿಲೇಟೆಡಾಗಿ ಒಂದು ಪಾಲಿಸೀಸ್ನ ಪ್ರಿಪೇರ್ ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್, ಪಾಲಿಸೀಸ್ ವಿಚ್ ಗೈಡ್ಸ್ ದ ಮ್ಯಾನೇಜ್ಮೆಂಟ್ ಇನ್ ದ ಸೆಕ್ಷನ್ ಆಫ್ ಸೋರ್ಸಸ್ ಆಫ್ ಫಂಡ್ಸ್. ನಮ್ಮ ಬಿಸ್ನೆಸ್ಗೆ ಯಾವ್ಯಾವುದರ ಮುಖಾಂತರ ಸೋರ್ಸಸ್ ಇದೆ, ಫಂಡ್ ಯಾವುದ್ರ ಮುಖಾಂತರ ಬರುತ್ತೆ ಅಂತೇಳಿ ಅದಕ್ಕೆ ರಿಲೇಟೆಡಾಗಿ ಒಂದು ಪಾಲಿಸೀಸ್ನ ನಾವು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್, ಪಾಲಿಸೀಸ್ ವಿಚ್ ಗವರ್ನ್ ದ ಕ್ರೆಡಿಟ್ ಆ್ಯಂಡ್ ಕಲೆಕ್ಷನ್ ಆ್ಯಕ್ಟಿವಿಟೀಸ್ ಆಫ್ ದ ಎಂಟರ್ಪ್ರೈಸಸ್. ಸೊ ಕ್ರೆಡಿಟ್ ಫೆಸಿಲಿಟೀಸ್ ನಾವು ಯಾವಾಗ ಕೊಡಬೇಕು, ಅದು ಎಷ್ಟು ತಿಂಗಳು ಕೊಡಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಕಸ್ಟಮರ್ ಪರ್ಚೇಸ್ ಮಾಡಿದ್ದಾರೆ, ಅವ್ರಿಗೆ ನಾವು ಎಷ್ಟು ತಿಂಗಳಲ್ಲಿ ಸಾಲ ಕೊಡಬೇಕು, 2 ಮಂತ್ಸ್ ಕೊಡಬೇಕಾ, 1 ಮಂತ್ ಕೊಡಬೇಕಾ, ಅದಕ್ಕೆ ರೇಟಾಗಿ. ದೆನ್ ಕಲೆಕ್ಷನ್ಸ್, ಅವ್ರ ಹತ್ರ ಯಾವಾಗ ಕಲೆಕ್ಟ್ ಮಾಡ್ಕೊಳ್ತೀವಿ, ದೆನ್ ನಾವು ಯಾವ ರೀತಿ ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಬೇಕು, ಸೊ ನಾವು ಎಷ್ಟು ತಿಂಗಳಲ್ಲಿ ತೊಗೊಳ್ಬೇಕಾಗತ್ತೆ ಕ್ರೆಡಿಟ್ ಬೇಸಿಸ್ಸು. ಇವೆಲ್ಲಕ್ಕೆ ರೇಟಾಗಿ ನಾವೇನು ಮಾಡ್ತೀವಿ, ಪಾಲಿಸೀಸ್ನ ಪ್ರಿಪೇರ್ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ಒನ್, ಲಾಸ್ಟ್ಲಿ ಡಿವಿಡೆಂಡ್ ಪಾಲಿಸಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಡಿವಿಡೆಂಡ್ ಪಾಲಿಸೀಸ್ ಇದೆ. ಯಾವುದರ ಮುಖಾಂತರ ನಾವು ಅದು ಯಾವುದನ್ನು ಫಾಲೋ ಆಗಬೇಕು ಅಂತೇಳಿ ನಾವು ಇಲ್ಲಿ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ದ ಪಾಲಿಸೀಸ್ ವಿಚ್ ಇಸ್ ಕಮ್ಸ್ ಅಂಡರ್ ಫೈನಾನ್ಷಿಯಲ್ ಪಾಲಿಸೀಸ್.
ನಾವು ಈ ಥರ ಪಾಲಿಸೀಸ್ನ ನಾವು ಫ್ರೇಮ್ ಮಾಡಬೇಕು, ಫಾರ್ಮುಲೇಷನ್ಸ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಸ್ಟೆಪ್, ಫೋರ್ಕಾಸ್ಟಿಂಗ್. ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಆಫ್ ದ ಫೈನಾನ್ಷಿಯಲ್ ಪ್ಲಾನಿಂಗ್ ಈಸ್ ದ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್. ಸೊ ನಾವಿಲ್ಲೇನು ಮಾಡಬೇಕು, ಫ್ಯಾಕ್ಟ್ನ ಕಲೆಕ್ಟ್ ಮಾಡಬೇಕು ಅನ್ನೋ ಫಸ್ಟು ನಮ್ಮ ಬೇಸಿಕ್ ರಿಕ್ವೈರ್ಮೆಂಟ್ ಆಗಿರುತ್ತೆ ಆ್ಯಸ್ ಅ ಫೈನಾನ್ಷಿಯಲ್ ಪ್ಲಾನಿಂಗ್ದು. ಸೊ ಫೋರ್ಕಾಸ್ಟ್ ಮಾಡಬೇಕು, ಅದರ ನಮ್ಮ ಬೇಸಿಸ್ ಮೇಲೆ ಸಮ್ಮ ಮೆಷರ್ಸ್ನ ತೊಗೊಂಡು ಸಮ್ಮ ಟೆಕ್ನಿಕ್ಸ್ನ ಅಪ್ಲೈ ಮಾಡಿಕೊಂಡು ನಾವೇನು ಮಾಡಬೇಕು, ಫ್ಯೂಚರ್ನ ಎಸ್ಟಿಮೇಟ್ ಮಾಡಲೇಬೇಕಾಗಿರುತ್ತೆ. ಇಲ್ಲಿ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಬೇಸಿಸ್ ಓಲ್ಡ್ ಡಾಟಾನ ತೊಗೊಂಡು ಫ್ಯೂಚರ್ ಡಾಟಾನ ಪ್ರಾಪರಾಗಿ ನಾವು ಎಸ್ಟಿಮೇಟ್ ಮಾಡಬೇಕಾಗಿರುತ್ತೆ. ದಟ್ ಫ್ಯಾಕ್ಟ್ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಫ್ಯೂಚರ್ ಈಸ್ ಅನ್ಇವನ್, ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಿಯರೆಸ್ಟ್ ವ್ಯಾಲ್ಯೂ ಎಸ್ಟಿಮೇಷನ್ ಮಾಡಬೇಕಾಗಿರುತ್ತೆ ಅಂತ ಅರ್ಥ ಇಲ್ಲಿ. ನೆಕ್ಸ್ಟ್ ಒನ್, ಫಾರ್ಮುಲೇಟಿಂಗ್ ಪ್ರೊಸೀಜರ್. ಸೊ ಫೈನಾನ್ಷಿಯಲ್ ಪಾಲಿಸೀಸ್ ಫಾರ್ ಬ್ರಾಡ್ ಗೈಡ್ಸ್ which to be executed properly must be translated into detailed procedure. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಫಾರ್ಮುಲೇಷನ್ ಮಾಡ್ಬೇಕಾದ್ರೆ ಅದಕ್ಕಿರ್ತಕ್ಕಂಥ ಪ್ರೊಸೀಜರ್ಸ್ನ ನಾವಿಲ್ಲಿ ಫಾಲೋ ಆಗಬೇಕಾಗತ್ತೆ. ಯಾಕೆಂದರೆ ವಿತೌಟ್ ಎನಿ ಫಾರ್ಮುಲೇಷನ್ ಪ್ರೊಸೀಜರ್ ನೋ ಒನ್ ಕ್ಯಾನ್ ಬಿ ಗೈಡೆಡ್ ಟುವರ್ಡ್ಸ್ ದ ಆಬ್ಜೆಕ್ಟಿವ್ ಆಫ್ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಆಬ್ಜೆಕ್ಟಿವ್ಸ್ ಅಥವಾ ಕಂಪನಿ ಆಬ್ಜೆಕ್ಟ್ನ ಟುವರ್ಡ್ಸ್ ಆಗಿ ನಾವು ವರ್ಕ್ ಮಾಡಬೇಕು ಅಂದರೆ ನಮಗೆ ಇಲ್ಲಿ ಪ್ರೊಸೀಜರ್ ಅನ್ನೋದು ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ಪ್ರೊಸೀಜರ್ನ ಫಾರ್ಮುಲೇಷನ್ ಮಾಡಬೇಕು. ದ ಪ್ರೊಸೀಜರ್ಸ್ ಆರ್ ವೆರಿ ಹೆಲ್ಪ್ ಟು ದ ಮಿಡ್ ಲೆವೆಲ್ ಎಕ್ಸಿಕ್ಯೂಟಿವ್ ಟು ನೋ ದೇರ್ ರೆಸ್ಪಾನ್ಸಿಬಿಲಿಟೀಸ್. ಅವರವರ ರೆಸ್ಪಾನ್ಸಿಬಿಲಿಟಿ ತಿಳ್ಕೊಳ್ಳೋದಕ್ಕೋಸ್ಕರ ಆದರೂ ನಾವು ಪ್ರೊಸೀಜರ್ಸ್ನ ನಾವು ಇಲ್ಲಿ ಫಾರ್ಮುಲೇಷನ್ಸ್ನ ಮಾಡಬೇಕಾಗಿರುತ್ತೆ. ಸೊ ದೀಸ್ ಆರ್ ದ 4 ಸ್ಟೆಪ್ಸ್ ರಿಲೇಟಿಂಗ್ ಟು ಸ್ಟೆಪ್ಸ್ ಇನ್ ಫೈನಾನ್ಷಿಯಲ್ ಪ್ಲಾನಿಂಗ್. ನೆಕ್ಸ್ಟ್ ಕಾನ್ಸೆಪ್ಟ್, ಲಿಮಿಟೇಷನ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್. ಫೈನಾನ್ಷಿಯಲ್ ಪ್ಲಾನಿಂಗ್ನ ಲಿಮಿಟೇಷನ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್, ಫೈನಾನ್ಷಿಯಲ್ ಪ್ಲಾನಿಂಗ್ ಡಿಪೆಂಡ್ಸ್ ಆನ್ ಫ್ಯಾಕ್ಟ್ಸ್. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಡಿಪೆಂಡ್ಸ್ ಆನ್ ಫ್ಯಾಕ್ಟ್ ಅಂತ ಹೇಳ್ತೀವಿ, ಆದರೆ ಫ್ಯಾಕ್ಟ್ಸ್ ಅಬೌಟ್ ಫ್ಯೂಚರ್ ಆರ್ ನಾನ್ ಎಕ್ಸಿಸ್ಟೆಂಟ್. ಅಂದರೆ ಫ್ಯೂಚರ್ನ ರೇಟಾಗಿ ನಾವು ಪ್ಲಾನ್ ಮಾಡ್ತಿದ್ದೀವಿ, ಅದು ಫ್ಯಾಕ್ಟ್ ಆಗೋಕ್ಕೆ ಚಾನ್ಸಸ್ ಇರಲ್ಲ, ಅದು ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ಫ್ಯೂಚರ್ ಪ್ಲಾನ್ಸ್ ಮಸ್ಟ್ ಬಿ ಬೇಸ್ಡ್ ಆನ್ ಸಮ್ ಅಸಂಪ್ಷನ್. ಫ್ಯೂಚರಲ್ಲಿ ಈ ಥರ ಆಗುತ್ತೆ ಅಂತ ಸಮ್ ಅಸಂಪ್ಷನ್ಸ್ ಮೇಲೆ ನಾವು ಇಲ್ಲಿ ಪ್ರಿಪೇರ್ ಮಾಡಿರ್ತೀವಿ. So this is the first limitation of financial planning. Second one, future is uncertain. So future conditions cannot be forecasted accurately, which makes adoption of difficult task. ಸೊ ಫ್ಯೂಚರ್ ಇದೇ ಥರ ಇರುತ್ತೆ, ಯಾವುದೊಂದು ಡಿಫಿಕಲ್ಟ್ ಟಾಸ್ಕ್ನ ತೊಗೊಂಡ್ಬಿಟ್ಟು ಫ್ಯೂಚರ್ ಹೀಗೆ ಇರುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಫ್ಯೂಚರ್ ಅನ್ನೋದು ಅನ್ಸರ್ಟೈನ್, ನಮಗೆ ಗೊತ್ತಾಗಿರೋದಿಲ್ಲ, ಆಗಬಹುದು ಆಗದಿರೋನು ಇರಬಹುದು. ಥರ್ಡ್ ಪಾಯಿಂಟ್, long-term plans reliability is limited since future is very uncertain and highly flexible. long-term ಪ್ಲಾನ್ಸ್ಗೆ ರೇಟಾಗಿ ನಾವು ಪ್ಲಾನ್ ಮಾಡಿದ್ದೀವಿ ಅಂದರೆ ಅದು ರಿಲಯಬಿಲಿಟಿ ಈಸ್ ಲಿಮಿಟೆಡ್, ರಿಲಯಬಿಲಿಟಿ ಜಾಸ್ತಿ ಇರೋದಿಲ್ಲ ಅದರಲ್ಲಿ. ಯಾಕೆ ಅಂತೇಳಿದ್ರೆ ಫ್ಯೂಚರ್ ಅನ್ನೋದು ವೇರಿಯೇಷನ್ ಆಗ್ತಾನೆ ಇರುತ್ತೆ, ಅನ್ಸರ್ಟೈನ್ ಮತ್ತು ಹೈಲಿ ಫ್ಲೆಕ್ಸಿಬಲ್ ಇರುತ್ತೆ. ಇವತ್ತಿರ್ತಕ್ಕಂಥ ಕಂಡೀಷನ್ನು, ಮಾರ್ಕೆಟಲ್ಲಿ ಇವತ್ತಿರ್ತಕ್ಕಂಥ ಕಂಡೀಷನ್ನು ನಾಳೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಇಲ್ಲಿ ಅನ್ಇವನ್ ಆಗಿರುತ್ತೆ ಅಥವಾ ಅನ್ಸರ್ಟೈನ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಫ್ಯೂಚರ್ ಪ್ಲಾನ್ಸ್ ಅನ್ನೋದು ಅಥವಾ ಲಾಂಗ್ ಟರ್ಮ್ ಪ್ಲಾನ್ಸ್ ಅನ್ನೋದು ರಿಲಯಬಿಲಿಟಿ ಕಡಿಮೆ ಇರುತ್ತೆ. ನೆಕ್ಸ್ಟ್ ಒನ್, ಫಾರ್ಮುಲೇಷನ್ ಆಫ್ ಫ್ಯೂಚರ್ ಪ್ಲಾನ್ಸ್ ಈಸ್ ಟೆಡಿಷಿಯಸ್ ಟಾಸ್ಕ್ ಫಾರ್ ದ ಮ್ಯಾನೇಜ್ಮೆಂಟ್ ಸಿನ್ಸ್ ಇಟ್ ಇನ್ವಾಲ್ವ್ಸ್ ಹ್ಯೂಜ್ ಟೈಮ್, ಮನಿ ಆ್ಯಂಡ್ ಮ್ಯಾನ್ ಪವರ್. ಸೊ ಫೈನಾನ್ಷಿಯಲ್ ಪ್ಲಾನ್ನ ಫಾರ್ಮುಲೇಷನ್ ಮಾಡಬೇಕು ಅಂದರೆ ಇಟ್ಸ್ ಅ ವೆರಿ ಬಿಗ್ ಜಾಬ್ ಟು ದ ಮ್ಯಾನೇಜ್ಮೆಂಟ್ಗೆ ಜಾಸ್ತಿ ದೊಡ್ಡ ಜಾಬು. ಯಾಕೆ ಅಂತೇಳಿದ್ರೆ ಪ್ರತಿಯೊಬ್ಬ ಪರ್ಸನ್ನು ಆರ್ಗನೈಸೇಷನ್ ಇರ್ತಕ್ಕಂಥವ್ರನ್ನ ಪ್ರಾಪರಾಗಿ ನೋಡಿಕೊಂಡು ಅವರು ಫಾರ್ಮುಲೇಷನ್ ಮಾಡಬೇಕು, ಆ ಪ್ರೊಸೀಜರ್ಸ್ನ ಹೇಳ್ತಾ ಬರಬೇಕು, ದೆನ್ ಅದನ್ನು ಪ್ರಾಪರಾಗಿ ವರ್ಕ್ ಆಗ್ತಿದೆಯಲ್ಲ ಅಂತ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು, ಎಲ್ಲ ಆ್ಯಕ್ಟಿವಿಟಿನೂ ಮಾಡಬೇಕಾದಾಗ ಇದೇನಾಗುತ್ತೆ, ಟೆಡಿಷಿಯಸ್ ಟಾಸ್ಕ್ ಆಗಿರುತ್ತೆ. ಫಿಫ್ತ್ ಒನ್, ಫೈನಾನ್ಷಿಯಲ್ ಪ್ಲಾನ್ ಎಕ್ಸಿಕ್ಯೂಷನ್ಸ್ ಆ್ಯಂಡ್ ಆಲ್ಟ್ರೇಷನ್ಸ್ ಡಿಪೆಂಡ್ಸ್ ಆನ್ ಮೆಂಟಾಲಿಟಿ, ಮೈಂಡ್ಸೆಟ್ ಆಫ್ ದ ಮ್ಯಾನೇಜ್ಮೆಂಟ್, ಎಂಪ್ಲಾಯೀಸ್ ಆ್ಯಂಡ್ ಗವರ್ನಿಂಗ್ ಬಾಡೀಸ್. ಇಲ್ಲಿ ಫೈನಾನ್ಷಿಯಲ್ ಪ್ಲಾನ್ ಎಕ್ಸಿಕ್ಯೂಷನ್ ಆಗೋದು ಅಥವಾ ಆಲ್ಟ್ರೇಷನ್ ಮಾಡಬೇಕು ಅನ್ನೋದ್ರೆ ಯಾವುದರ ಬೇಸಿಸ್ ಮೇಲೆ ಆಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಕೇಸಸ್ ಮೆಂಟಾಲಿಟಿ ಮೇಲೆ. ಅಂದರೆ ಈಗ ವರ್ಕರ್ ಹೇಗೆ ವರ್ಕ್ ಮಾಡ್ತಿದ್ದಾನೆ, ಅಲ್ಲಿ ಯಾವ ರೀತಿ ಇರಬೇಕು ಸಿಚುವೇಷನ್ನು, ದೆನ್ ಆ ಥರ. ಅಥವಾ ಮೈಂಡ್ ಸೆಟ್ ಆಫ್ ದ ಮ್ಯಾನೇಜ್ಮೆಂಟ್ ಡಿಸಿಷನ್ ತೊಗೊಳ್ಬೋದು, ತೊಗೊಳ್ದಿರೋನು ಇರ್ಬೋದು. ಎಂಪ್ಲಾಯೀಸು ಮತ್ತು ಗವರ್ನಿಂಗ್ ಬಾಡೀಸ್ ಏನಿದ್ದಾರೆ ಅವರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ಲಾನ್ ಅನ್ನೋದು ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಇಂಪ್ಯಾಕ್ಟ್ ಆಕ್ಕಂಥ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಇಲ್ಲಿ. ನೆಕ್ಸ್ಟ್, ಫೈನಾನ್ಷಿಯಲ್ ಪ್ಲಾನಿಂಗ್ ಮೇ ನಾಟ್ ಬಿ ಕನ್ಸಿಸ್ಟೆಂಟ್ ಇನ್ ಆ್ಯಕ್ಷನ್. ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಕನ್ಸಿಸ್ಟೆನ್ಸಿ ಇರದೇ ಇರತಕ್ಕಂಥ ಚಾನ್ಸಸ್ ಇದೆ ಡ್ಯೂ ಟು ಮೋರ್ ಫ್ಲೆಕ್ಸಿಬಲ್
ಫ್ಯಾಕ್ಟರ್ಸ್ ಇನ್ ಅ ಫ್ಯೂಚರ್. ಯಾಕೆ ಅಂತ ಹೇಳಿದ್ರೆ ಫ್ಯೂಚರಲ್ಲಿ ಇದೇ ಥರ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಅದಕ್ಕೋಸ್ಕರ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಕಾನ್ಸಿಸ್ಟೆನ್ಸಿ ಇರೋದಿಲ್ಲ, ವೇರಿಯೇಷನ್ ಆಗ್ತಾನೆ ಇರುತ್ತೆ. ಸೊ ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್. ಸೊ ಇಷ್ಟು ಕಂಪ್ಲೀಟ್ ಆದ ನಂತರ ನಮ್ಮ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ನಿಮಗೇನಾದರೂ ಕ್ವೈರೀಸ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.